ಎಲ್ರಿಗೂ ನಮಸ್ಕಾರ. ಮೊದಲಿಗೆ ಸ್ವಲ್ಪ ನಿದ್ದೆ ಇಲ್ಲದೆ ಬಂದಿದ್ದೀನಿ. ನೈಟ್ ಶೂಟಿಂಗ್ ಇತ್ತು ಮಂಗಳೂರಲ್ಲಿ, ಬೆಳಿಗ್ಗೆ ದಿಲ್ಲಿಗೆ ಬಂದೆ, ಮತ್ತೆ ನೈಟ್ ಶೂಟ್ ಇದೆ, ಅಲ್ಲಿಗೆ ಓಡಬೇಕು. ಈ ಸಿನಿಮಾದಲ್ಲಿ ಒಬ್ಬ ಶೋಷಕ ವರ್ಗದಲ್ಲಿರುವಂತಹ ಒಬ್ಬ ಅಧಿಕಾರವನ್ನು ಎಂಜಾಯ್ ಮಾಡುವಂಥ, ಅದಕ್ಕೆ ಯಾವ ಎಕ್ಸ್ಟೆನ್ಷನ್ ಕೂಡ ಹೋಗುವಂಥ ಒಬ್ಬ ವ್ಯಕ್ತಿಯ ಪಾತ್ರ. ನಾವೆಲ್ಲರೂ ಕೂಡ ಅದೇ ಎಲ್ಲೋ ಒಂದು ಕಡೆ. ಆ್ಯಂಡ್ ಜಡೇಶ್ ಅವರು ಹೇಳಿದ್ರು ಈ ಪಾತ್ರ ಕೂದಲು ಇರುತ್ತೆ ಅಂತ. ನಾನು ನಿಜವಾಗ್ಲೂ ಬೇಕಾ ಅಂತ. ಅದಕ್ಕೆ ಅವ್ರು ಹೇಳಿದ್ರು ಇಲ್ಲ ಸರ್, ಹಂಗೆ ಕಾಣಿಸ್ಬೇಕಾದ್ರೆ ದಯವಿಟ್ಟು ನಾನು ಕೆಲವರು ಆರ್ಟಿಸ್ಟ್ ಹೇಳ್ತೀನಿ ಅಂದರೆ ದಯವಿಟ್ಟು ಅವರಿಂದ ತೊಗೊಂಬರೋಣ, ಇಲ್ಲಾಂದ್ರೆ ನಾನು ಆ್ಯಕ್ಟ್ ಮಾಡ್ತಾ ಇರ್ತೀನಿ, ವಿಗ್ ಇನ್ನೊಂದು ಕಡೆ ಇರುತ್ತೆ, ಸೊ ಅದು ಬೇಡ, ನಾನು ವಿಗ್ಗು ಒಟ್ಟಿಗೆ ಆ್ಯಕ್ಟ್ ಮಾಡಬೇಕು, ಆ ಥರದ ಆರ್ಟಿಸ್ಟ್ ಇದ್ರೆ ಓಕೆ ಅಂತ. ಅದಕ್ಕೆ ಆಮೇಲೆ ಆ ಥರದ ಆರ್ಟಿಸ್ಟು ಅವ್ರ ಬಿಲ್ ನೋಡಿ ಸ್ವಲ್ಪ ಭಯ ಬಿದ್ದರು. ಬಟ್ ಈಗ ಸಿನಿಮಾ ನೋಡುವಾಗ ಅದು ನಾನೇ ಅನಿಸುತ್ತೆ. ಆ್ಯಂಡ್ ಈ ಪಾತ್ರಕ್ಕೆ ಆ ಕೂದಲು ಅಗತ್ಯ ಇತ್ತು ಅಂತನೂ ಅನಿಸುತ್ತೆ. ಸೊ ಇದು ಆ ವಿಗ್ಗಿನ ಸ್ಟೋರಿ ಅಷ್ಟೇ ಅಲ್ವಾ ಕೇಳಿದ್ದೆ? ಹಾಂ, ಎರಡನೇ ಪ್ರಶ್ನೆ ಇದೆಯಲ್ಲ. ಮೊದಲಿಗೆ ನಾನು ಈ ಸಿನಿಮಾ ಮಾಡೋದಕ್ಕೆ ಮೊದಲ ಕಾರಣ ಜಡೇಶ್ ಅವರು. ಅಂದರೆ ನಾನು ಯಾವತ್ತೂ ಕೂಡ ಒಬ್ಬ ನಿರ್ದೇಶಕ ಗೆಲ್ಲಬೇಕು, ತುಂಬ ದೊಡ್ಡ ಮಟ್ಟಕ್ಕೆ ಗೆಲ್ಲಬೇಕು. ಯಾಕಂದ್ರೆ ನಾವೆಲ್ಲ ನಿರ್ದೇಶಕರು, ನಮಗೆ ಗೊತ್ತು ಎಷ್ಟು ಕಷ್ಟ ಅಂತ. ನಾವು ಸಿನಿಮಾ ಮಾಡಿ ಮನೆಗೆ ಹೋಗ್ತೀವಿ, ಡಬ್ಬಿಂಗ್ ಮಾಡ್ಬೇಕಾದ್ರೆ ಮತ್ತೆ ಬರಬೇಕಾ ಅಂತ ಕೇಳ್ತೀವಿ, ಪ್ರಮೋಷನ್ ಬೈಕೊಂಡು ಬರ್ತೀವಿ. ಬಟ್ ನಿರ್ದೇಶಕ ಹಾಗಲ್ಲ, ಅವನು ಫಸ್ಟಿಂದ ಲಾಸ್ಟ್ ತನಕ ನಿಲ್ಲಬೇಕು. ಸೊ ನಾನು ಜಡೇಶ್ ಅವ್ರಿಗೆ ಗೆಲ್ಲಬೇಕು ಅಂತ ಯಾವತ್ತೂ ಭಾವಿಸಿದ್ದೆ. ಅಂದರೆ ದೊಡ್ಡ ಮಟ್ಟದಲ್ಲಿ ಗೆಲ್ಲಬೇಕು, ಯಾಕಂದ್ರೆ ಅವ್ರು ಡಿಸರ್ವ್ ಮಾಡ್ತಾರೆ. ಹಾಗಾಗಿ ನಾನು ಹೇಳಿದೆ ಈ ಸಿನಿಮಾ ನಾನು ಮಾಡಿದ್ರೆ ನಿಮ್ಗೋಸ್ಕರ ಮಾಡ್ತೀನಿ, ಯಾಕಂದ್ರೆ ನೀವು ಗೆಲ್ಲಬೇಕು ಅನ್ನೋ ಕಾರಣಕ್ಕೋಸ್ಕರ. ಯಾಕಂದ್ರೆ ಏನಾಗುತ್ತೆ, ಕೆಲವು ಸಲ ನೆಗೆಟಿವ್ ರೋಲ್ ಮಾಡಿದಾಗ ಅದು ಬರೀ ಪ್ರಮೋಷನ್ ಮಾತ್ರ ಸೀಮಿತ ಆಗುತ್ತೆ. ಬಟ್ ಇದರಲ್ಲಿ ಆ ಥರ ಇರಲಿಲ್ಲ. ಈ ಪಾತ್ರಕ್ಕೆ ಬಹಳ ಒಂದು ಅಸ್ಮಿತೆ ಇದೆ. ಅಂದರೆ ಅವನಿಂದನೂ ಕತೆ ಮುಂದುವರಿಯುತ್ತೆ. ಸೊ ಎಲ್ಲ ಪಾತ್ರದ ಥರ ಈ ಪಾತ್ರನೂ ಬಹಳ ಇಂಪಾರ್ಟೆಂಟ್. ಆದರೆ ಕೆಲವು ಸಲ ಏನಾಗುತ್ತೆ, ಬರವಣಿಗೆಯಲ್ಲಿ ಮಾತ್ರ ಈ ಪಾತ್ರ ಇರುತ್ತೆ. ಯಾವಾಗ ಪಕ್ಕದಲ್ಲಿರುವಂತಹ ನಾಯಕ ಅವನು ಸ್ವಲ್ಪ ಇನ್ಸೆಕ್ಯೂರಿಟಿ ತೋರಿಸ್ತಾನೆ, ಅದು ಸ್ವಲ್ಪ ಕಮ್ಮಿ ಆಗ್ತಾ ಹೋಗ್ತಾರೆ. ಬಟ್ ವಿಜಯ್ ಸರ್ ಹಂಗಲ್ಲ. ಯಾವತ್ತೂ ಕೂಡ ಯಾಕೆ ಅವ್ನು ವಿಗ್ ಚೆನ್ನಾಗಿದೆ ಅಂತ ಕೇಳಿದವರಲ್ಲ, ಅದು ಅವನಿಗೆ ಯಾಕೆ ಬಿಲ್ಡಪ್ ಇದೆ ಅಂತ ಕೇಳಿದವರಲ್ಲ. ಯಾಕಂದ್ರೆ ಅವ್ರಿಗೆ ಗೊತ್ತಿತ್ತು ಇಲ್ಲಿ ನಮ್ಮನ್ನೇನೋ ಹೈಲೈಟ್ ಮಾಡ್ತಾ ಇಲ್ಲ, ನಾವೇನೋ ದೊಡ್ಡ ನಾನು ರೂಲರ್ ಅಲ್ಲ, ಪಾತ್ರ ರೂಲರ್ ಅಷ್ಟೇ. ಹಾಗಾಗಿ ಅವರು ಅದನ್ನು ಒಪ್ಕೊಂಡು ಯಾವುದೇ ಇನ್ಸೆಕ್ಯೂರಿಟಿ ಇಲ್ಲದೆ ಮಾಡಿದ್ದಕ್ಕೆ ಸರ್ ನಿಮಗೆ ತುಂಬ ದೊಡ್ಡ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಜೊತೆಗೆ ನಿರ್ಮಾಪಕರಿಗೆ, ಅಂದರೆ ಒಂದು ಕನ್ನಡ ಸಿನಿಮಾನ ಮಾಡೋದು ಕಷ್ಟದ ಕೆಲಸ. ಅಂದರೆ ನಾವು ಹಲವಾರು ಅಡಚಣೆಗಳನ್ನು ನಾವು ಎದುರಿಸ್ಬೇಕು, ಮುಂದುವರಿತಾನೆ ಇರಬೇಕು. ಸೊ ನಮ್ಗೆ ಎಷ್ಟೇ ಕಷ್ಟ ಆದರೂ ಕೂಡ ಇಲ್ಲಿ ತನಕ ಸಿನಿಮಾ ತಗೊಬಂದಿದ್ದೀರಾ. ಆ್ಯಂಡ್ ನಾನು ಯಾವತ್ತೂ ಭಾವಿಸೋದು, ನಾನು ಅಥವಾ ಯಾರಾದರೂ ಕನ್ನಡ ಸಿನಿಮಾಗಳನ್ನ ಯಾರೆಲ್ಲ ಮಾಡ್ತಾರೆ ಅವರೆಲ್ಲ ಗೆಲ್ಲಬೇಕು. ಅಟ್ಲೀಸ್ಟ್ ಹಾಕಿದ್ದಕ್ಕಿಂತ ₹1 ಜಾಸ್ತಿ ತಗೊಂಡು ಹೋಗ್ಬೇಕು. ಇದಕ್ಕೆ ಹಾಕಿದ್ದಕ್ಕಿಂತ ಡಬಲ್ ತ್ರಿಬಲ್ ಇನ್ನೂ ಜಾಸ್ತಿ ತಗೊಂಡು ಹೋಗ್ಲಿ. ಆ್ಯಂಡ್ ವಿಜಯ್ ಸರ್ ಜೀವನದಲ್ಲಿ ಅತೀ ದೊಡ್ಡ ಸಿನಿಮಾ ಆಗಲಿ ಅಂತ ನಾನು ಪ್ರೇ ಮಾಡ್ತೀನಿ. ಆ್ಯಂಡ್ ಜಡೇಶ್ ಸರ್ ಒಳ್ಳೇದಾಗಲಿ ನಿಮಗೆ. ನಾನು ಹೈಯೆಸ್ಟು ಅಂದರೆ ಇವರೆಲ್ಲ ಹೇಳಿರಲ್ಲ ಬ್ರದರ್ ಥರ ಟ್ರೀಟ್ ಮಾಡಿದ್ರು, ಬ್ರದರ್ ಥರ. ಡೈರೆಕ್ಷನ್ ಟೀಮ್ ಹತ್ರ ಕೇಳಿದ್ರೆ ನಾನು ಎಷ್ಟು ಜಗಳ ಮಾಡಿದ್ದೀನಿ ಅಂತ ಅವ್ರು ಹೇಳ್ತಾರೆ. ಸೊ ನಾನು ಜಗಳನೂ ಮಾಡ್ತೀನಿ, ನನ್ನ ಬ್ರದರ್ ಥರ ಟ್ರೀಟ್ ಮಾಡೋದು ಮಾತ್ರ ಅಲ್ಲ. ಒಂದು ಹೈಯೆಸ್ಟ್ ಶ್ರೀಕಾಂತ್ ಅದರಲ್ಲಿ, ನಾನು ಶ್ರೀಕಾಂತ್ ಮಗ ಯಾಕೋ ಮಗ ಇಷ್ಟು ಉದ್ದ ಡೈಲಾಗ್ ನನಗೆ. ಅಂದರೆ ಡೈಲಾಗ್ ಅಂದರೆ ನನಗೆ ಸ್ವಲ್ಪ ಕಷ್ಟ ಆಗ್ತಾ ಇತ್ತು. ನಾನು ಬರೆದಿರೋ ಅಂತ ಅಂದರೆ ನಾನು ಇಡೀ ಗರುಡ ಗಮನ ಸಿನಿಮಾ 60 ಪೇಜಿಗೆ ಬಂದರೆ ಇದು ಮೇ ಬಿ ಒಂದು 2-3 ಸೀನ್ ಕೇಳಿದ್ರೆ ಒಂದು 10 ಪೇಜಿಗೆ ಬರ್ತಾ ಇತ್ತು. ನಾನು ಹೇಳಿದೆ ಗುರು ಇದು ಬೇಡ ಗುರು, ಇಷ್ಟು ಡೈಲಾಗು ಬೇಡ ಇದು ಹೇಳಿದ್ದೀನಿ, ಆ ಸೀನಲ್ಲಿ ಅದನ್ನೇ ಹೇಳಿದ್ದೀನಿ, ಈ ಸೀನಲ್ಲಿ ಅದನ್ನೇ ಹೇಳಿದ್ದೀನಿ, ಜಗಳ ಆಡ್ತಾ ಇದ್ದೆ. ಬಿಕಾಸ್ ಫೈನಲಿ ನಾವೇನು ಮಾಡ್ತಿದ್ದೀವಿ ಅಂದರೆ ನಾವೆಲ್ಲರೂ ಕೂಡ ಒಂದೇ ಗೋಲಿಗೆ ಕೆಲಸ ಮಾಡ್ತಾ ಇದ್ದೀವಿ. ಆ ಗೋಲ್ ಏನು ಅಂತ ಹೇಳಿದ್ರೆ ಈ ಸಿನಿಮಾ ಆದಷ್ಟು ಒಳ್ಳೆ ಸಿನಿಮಾ ಆಗ್ಬೇಕು. ಯಾಕಂದ್ರೆ ಎಲ್ಲ ಟೈಮಲ್ಲಿ ಅವಕಾಶ ಸಿಗಲ್ಲ. ಅಂದ್ರೆ ಇಷ್ಟು ಅಂದ್ರೆ ವಿಜಯ್ ಸರ್ ಇರ್ಬೋದು, ಭಾವನಾ ಅವರಿದ್ದಾರೆ, ಜೊತೆಗೆ ನಮ್ಮೆಲ್ಲ ಹುಡುಗರಿದ್ದಾರೆ, ಮಿತ್ರಾ ಸರ್ ಇದ್ದಾರೆ, ಗೋಪಾಲಕೃಷ್ಣ ದೇಶಪಾಂಡೆ ಅವರಿದ್ದಾರೆ, ಆಮೇಲೆ ರಿತನ್ಯ ಇದ್ದಾಳೆ, ಜೊತೆಗೆ ಮಗ ನೀನಿದೆಯಾ, ನೀನಿದೆಯಾ. ಸೊ ಇವರೆಲ್ಲ ಇರ್ಬೇಕಾದ್ರೆ ಆ ಸಿನಿಮಾ ಗೆದ್ರೆ, ಒಂದು ಕನ್ನಡ ಸಿನಿಮಾ ಆಗಿ ಗೆದ್ದಾಗ ಒಂದು ದೊಡ್ಡ ಲಾಭ ಇದೆ. ರಚಿತಾ ರಾಮ್ ಅವರಿದ್ದಾರೆ, ಆಮೇಲೆ ಬೈಬೋದವರು. ಸೊ ಎಲ್ಲರೂ ಇದ್ದಾಗ ಒಂದು ಸಿನಿಮಾ ಗೆದ್ರೆ ತುಂಬಾ ಲಾಭ ಇದೆ. ಸೊ ಈ ಸಿನಿಮಾ ಗೆಲ್ಲುತ್ತೆ ಅಂತ ನಾನು ಭಾವಿಸ್ತೀನಿ. ಜೊತೆಗೆ ಮಾಸ್ತಿ ಅವರು ಬಹಳ ಚೆನ್ನಾಗಿ ಬರ್ದಿದ್ದಾರೆ ಸರ್ ಡೈಲಾಗು. ಸೊ ಒಳ್ಳೇದಾಗ್ಲಿ ಎಲ್ರಿಗೂ ಕೂಡ, ಅಷ್ಟೇ. ಕೋಲಾರ ಸ್ಲ್ಯಾಂಗ್ ಬಗ್ಗೆ ಸರ್. ಕೋಲಾರ ಸ್ಲ್ಯಾಂಗ್ ಮಂಜ ಅವನು ಈ ಮಗ ನೀನು ಒಂದು ಡೈಲಾಗು ಹೇಳಿ, ನಮಸ್ಕಾರಗಳು ಅಲ್ಲಿಂದ ಮುಗಿದು ಆಮೇಲೆಲ್ಲ ಬೆಂಗಳೂರಲ್ಲೇ ಬಂತಲ್ಲ ಮಗ. ಬಟ್ ಬಹಳ ಕಷ್ಟಪಟ್ಟಿದ್ದಾನೆ ಪಾಪ ಅವನು. ಅಂದರೆ ಪ್ರತಿ ಸತಿ ಕೂಡ ನಿಂತು ಅವನು ಆ ಡೈಲಾಗ್ನೆಲ್ಲ ಪಾಲಿಷ್ ಮಾಡಿ. ನಾನು ಸ್ವಲ್ಪ ಜಾಸ್ತಿ ಇರಿಟೇಟ್ ಮಾಡ್ತೀನಿ, ಸರಿನಾ ಇದು ಕರೆಕ್ಟಾಗಿ ಬಂತ ಅಂತ. ಸೊ ಥ್ಯಾಂಕ್ ಯು ಮಗ. ಅಂದರೆ ನನಗೆ ಗೊತ್ತಿಲ್ಲ ನಿಜವಾಗ್ಲೂ ಕರೆಕ್ಟಾಗಿ ಬಂದಿದೆಯಾ ಅಂತ. ಥ್ಯಾಂಕ್ ಯು ಮಗ, ಥ್ಯಾಂಕ್ ಯು. ಜೊತೆಗೆ ಒಬ್ಬ ಟೆಕ್ನಿಷಿಯನ್ ಹೆಸರು ಹೇಳಲೇಬೇಕು, ಬಹಳ ನನಗೆ ಖುಷಿ ಕೊಟ್ಟಂಥ ಟೆಕ್ನಿಷಿಯನ್ ಸ್ವಾಮಿ ಅವರು ತುಂಬ ಕೆಲಸ ಮಾಡಿದ್ದಾರೆ ಈ ಸಿನಿಮಾಗೆ. ಅಂದರೆ ಅವರು ದುಡ್ದಂಥ ರೀತಿ ಇದೆಯಲ್ವಾ, ನಂಗೆ ಬಹಳ ಖುಷಿ ಆಯಿತು. ಸ್ವಾಮಿಗೂ ಬಹಳ ಒಳ್ಳೇದಾಗಲಿ ಅಂತ ಕೇಳ್ತಾ ಅಷ್ಟೇ ಅಲ್ವಾ? ಬೇರೆ ಹೆಸರು ಮಿಸ್ ಮಾಡ್ದ ಇಲ್ಲ ಅಲ್ವಾ?
ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಹಾಗೆ ನೀವು ವೇದಿಕೆ ಮೇಲೆ ಸಿನಿಮಾ ಆದಮೇಲೆ ನಿಮ್ಮನ್ನ ರೀತಿ ಸ್ಪೆಷಲಾಗಿ ಜನ ನೋಡ್ತಾರೆ ಆ ಭಾಗದಲ್ಲಿ. ಮಂಗಳೂರು ಭಾಗದಲ್ಲಿ ಈ ಸರಿಗೆ ತುಂಬ ಜನ ಫ್ಯಾನ್ಸ್ ಇದ್ದಾರೆ. ಸೊ ಈ ಎರಡು ಕ್ಯಾರೆಕ್ಟರ್ಗಳು ಇಲ್ಲಿ ಹೀರೋ ಥರನೇ ಕಾಣ್ತಿದೆ, ಬಟ್ ಎರಡು ವಿಲನ್ ಥರನೇ ಕಾಣ್ತಿದ್ದಾವೆ ನೋಡಿದ್ರೆ. ಬಟ್ ಅಭಿಮಾನಿಗಳ ನಡುವೆ ಇದೇನಾದರೂ ಕಾಂಟ್ರವರ್ಸಿ ಆಗುತ್ತಲ್ಲ? ಖಂಡಿತವಾಗ್ಲೂ ಯಾವುದೂ ಇಲ್ಲಪ್ಪ ಈಗ ಸಿನಿಮಾ ಸರ್ ನನಗೆ ಯಾರು ಆ ಥರ ಇಲ್ಲ ಸರ್. ಸಿನಿಮಾ ನೋಡ್ತಾರೆ, ಚೆನ್ನಾಗಿದ್ರೆ ನೋಡ್ತಾರೆ, ಚೆನ್ನಾಗಿಲ್ಲ ಅಂದ್ರೆ ಬೈಕೊಂಡು ಹೋಗ್ತಾರೆ ಅಷ್ಟೇ. ನನಗೆ ಆ ಥರ ಅಭಿಮಾನಿಗಳು ಆ ಥರ ಯಾರು ಇಲ್ಲ ಸರ್. ಸರ್ ಹೇಳಿ. ಹೇಳಿ ಸರ್. ಹೇಳ್ತಾ ಇದ್ರಿ ಅಂದ್ರೆ ಈಗ ಹೇಗಾಗಿದೆ ಅಂದ್ರೆ ಸಿನಿಮಾದ ಹೀರೋ, ಸಿನಿಮಾದ ವಿಲನ್ನು, ಸಿನಿಮಾದ ಮೇನ್ ಸ್ಟಾರ್ ಕಾಸ್ಟ್ ಕೂಡ ಹೀಗೆ ಇರ್ತಾರೆ ಅನ್ನೋದನ್ನ ಕ್ಯಾರೆಕ್ಟರ್ ತೋರಿಸೋದ್ರ ಮೂಲಕ ಹೇಳ್ತೀರಾ. ಈ ಫಾರ್ ಎಕ್ಸಾಂಪಲ್ ವಿಜಯ್ ಸರ್ದ ಸರ್ವೈವರ್ ಆಯಿತು, ಇಲ್ಲಿ ದ ರೂಲರ್ ಆಯಿತು. ಇದು ಎಷ್ಟು ಮಟ್ಟದ ಸೆಲೆಬ್ರೇಟ್ ಮೋಡನ್ನ ಆಡಿಯನ್ಸ್ ಮತ್ತು ಸಿನಿಮಾ ಮಧ್ಯೆ ಕ್ರಿಯೇಟ್ ಮಾಡುತ್ತೆ, ಇದು ಈಗ ಪ್ರಸ್ತುತ ಕಾಲಘಟ್ಟಕ್ಕೆ ಎಷ್ಟು ಮುಖ್ಯ ಆಗುತ್ತೆ, ಇದೆಲ್ಲವನ್ನ ಪ್ರಮೋಟ್ ಮಾಡುವಂಥ ಪಾಯಿಂಟ್ ಆಫ್ ವ್ಯೂ. 3 ಜನ ಅದಕ್ಕೆ ನಾನು ಉತ್ತರ ಬಯಸ್ತೀನಿ. ಏನಂದ್ರೆ ಈಗ ಕನ್ನಡ ಚಿತ್ರರಂಗಕ್ಕೆ ನಾವು ಜನರನ್ನ ಥಿಯೇಟರ್ಗೆ ಕರ್ಕೊಂಡ್ ಬರುವಂತಹ ಒಂದು ದೊಡ್ಡ ಹೋರಾಟದಲ್ಲಿದ್ದೀವಿ. ಹಾಗಾಗಿ ಯಾವುದೇ ಅವಕಾಶಗಳನ್ನ ಕೊಟ್ಟರು ಕೂಡ ನಾವು ಬಿಡಬಾರ್ದು. ಸೊ ಇದರ ಅವಕಾಶ ಏನು ಅಂತ ಹೇಳಿದ್ರೆ ಕೊಲಾಬರೇಷನ್. ನಾನು ವಿಜಯ್ ಸರ್ ಯಾವತ್ತೂ ಕೊಲಾಬರೇಟ್ ಆಗಿಲ್ಲ. ಸೊ ಅದೊಂದು ಸಣ್ಣ ಎಕ್ಸೈಟ್ಮೆಂಟ್ ನಮಗೆ ಮಾಡ್ಬೇಕಂದ್ರೆ ಇದು ಹಿಂಗೆ ಕಾಣಿಸ್ಬೋದು ಅಂತ. ಜೊತೆಗೆ ನಾನು ಈ ತರ ಪಾತ್ರ ಮಾಡಿಲ್ಲ, ಸರ್ ಕೂಡ ಈ ತರ ಪಾತ್ರ ಮಾಡಿಲ್ಲ. ಹಾಗಾಗಿ ಆ ಒಂದು ಎಕ್ಸೈಟ್ಮೆಂಟ್ ನಮಗಿದ್ದಾಗ ಆಡಿಯನ್ಸ್ಗೂ ಇರುತ್ತೆ, ಯಾಕಂದ್ರೆ ನಾವು ಕೂಡ ಆಡಿಯನ್ಸ್ ನ ಒಂದು ಭಾಗ. ಹಾಗಾಗಿ ಆ ಎಕ್ಸೈಟ್ಮೆಂಟ್ ನ ಆ ಒಂದು ಈ ಕ್ಯಾರೆಕ್ಟರ್ ನ ಒಂದೇ ಒಂದು ಫೋಟೋ ಹೊರಗೆ ಬರದೇ ಇರೋ ನಾವು ಇಲ್ಲಿ ತನಕ ಆ ಗೌಪ್ಯತೆನ ಕಾಪಾಡ್ಕೊಂಡ್ ಬಂದಿದೀವಿ ಅಂದ್ರೆ ಅದಕ್ಕೆ ಕಾರಣ ಏನಂದ್ರೆ ಆ ಎಕ್ಸೈಟ್ಮೆಂಟ್ ಬರ್ಲಿ ಅಂತ. ಅಂದ್ರೆ ಈ ಆಕ್ಟ್ ಮಾಡಿರುವಂತ ಆಕ್ಟರ್ಗೆ ಏನೋ ಆಗ್ಲಿ ಅಂತಲ್ಲ, ಅದ್ರ ಎಲ್ಲಾ ಲಾಭಗಳು ಶ್ರೇಯಸ್ಸುಗಳು ಸಿನಿಮಾಗೆ ಸಿಗ್ಲಿ ಅಂತ, ಜನ ಸಿನಿಮಾ ಬಗ್ಗೆ ಮಾತಾಡ್ಲಿ ಅಂತ. ಈಗ ಸಿನಿಮಾ ಮೊದಲು ಬೇರೆ ತರ ಇತ್ತು ಸರ್. ಮೊದಲು ಬೇರೆ ಯಾವ ತರ ಇತ್ತು ಅಂತ ಹೇಳಿದ್ರೆ, ಮೊದಲು ಒಂದು ಟ್ರೈಲರು ಇರ್ಲಿಲ್ಲ, ಸಿನಿಮಾ ಬರ್ತಿದೆ ಪೋಸ್ಟ್ ಕಾಣಿಸಿದ್ರೆ ಜನ ಬರ್ತಾ ಇದ್ರು, ಯಾಕಂದ್ರೆ ಎಂಟರ್ಟೈನ್ಮೆಂಟ್ ಗಳ ಕೊರತೆ ಇತ್ತು. ಈಗ ನೀವು ಟಿವಿ ಆನ್ ಮಾಡಿದ್ರೆ 72 ಚಾನಲ್ ಇದೆ, ಯಾವ್ದು ಹಾಕೋದು ಗೊತ್ತಿಲ್ಲ. ನೀವು OTT ಪ್ಲೇ ಮಾಡಿದ್ರೆ ನಿಮ್ಗೆ ಯಾವ ಸಿನಿಮಾ ನೋಡೋದು ಗೊತ್ತಿಲ್ಲ. ಒಂದು ನೆಟ್ಫ್ಲಿಕ್ಸ್ ಓಪನ್ ಮಾಡಿದ್ರೆ ಅಷ್ಟು ಸಿನಿಮಾ ಇರುತ್ತೆ, ಯಾವ ಚಾಯ್ಸಸ್ ತುಂಬಾ ಇದೆ. ಸೊ ಈ ತರ ಇರ್ಬೇಕಾದ್ರೆ ನಾವು ಅವ್ರನ್ನ ಕರ್ಕೊಂಡ್ ಬರ್ಬೇಕು ಅಂದ್ರೆ ಎಕ್ಸೈಟ್ಮೆಂಟ್ ನ ಕ್ರಿಯೇಟ್ ಮಾಡಬೇಕು. ಸೂತ್ರಂ ಸೊ ಆದ್ರೆ ಬೇರೆ ತರ ಸಣ್ಣ ಬಜೆಟ್ ಸಿನಿಮಾ, ಅದನ್ನ ನಾವು ಒಂದು ಪ್ರೀಮಿಯರ್ ಮಾಡಿ ಆಮೇಲೆ ಕರ್ಕೊಂಡ್ ಬರ್ಬೋದು. ಬಟ್ ಇದು ಆ ತರ ಅಲ್ಲ. ಇದು ಸೆಲೆಬ್ರೇಷನ್ ಆಗಿ ಕನ್ವರ್ಟ್ ಆದ್ರೆ ಮಾತ್ರ ನಮ್ಮ ಪ್ರೊಡ್ಯೂಸರ್ಗಳು ಉಳಿತಾರೆ, ಜೊತೆಗೆ ಒಂದು ಒಳ್ಳೆ ಸಿನಿಮಾಕ್ಕೆ ಜನ ಥಿಯೇಟರ್ ಬರ್ತಾರೆ. ಹಾಗಾಗಿ ಎಲ್ಲಾ ಅವಕಾಶಗಳು. ಬಟ್ ನಾನು ಹೇಳಿದ್ದೆ ಇವರಿಗೆ, ಯಾರಿಗೆ, ಜಡೇಶ್ ಸರ್, ನನ್ನ ಕ್ಯಾರೆಕ್ಟರ್ ಟೀಸರ್ ಬೇಕಾ, ಇದೆಲ್ಲದನ್ನು ಕೂಡ ನೀವು ಟ್ರೈಲರ್ ಅಲ್ಲೇ ಬಿಟ್ರೆ ಟ್ರೈಲರ್ಗೆ ಇನ್ನೂ ಜಾಸ್ತಿ ಇಂಪ್ಯಾಕ್ಟ್ ಸಿಗುತ್ತಲ್ವಾ ಅಂತ. ಅದಕ್ಕೆ ಅವ್ರು ಹೇಳಿದ್ರು ಇಲ್ಲ ಸರ್, ನಾನು ಇಲ್ಲಿಂದನೇ ಎಕ್ಸೈಟ್ಮೆಂಟ್ ಕ್ರಿಯೇಟ್ ಮಾಡಬೇಕು ಅಂತ. ಐ ಥಿಂಕ್ ದ ಪಾತ್ ಇಸ್ ರೈಟ್. ಸೊ ಇದು ಯಾರನ್ನೂ ಸೆಲೆಬ್ರೇಟ್ ಮಾಡೋದಕ್ಕಲ್ಲ, ಸಿನಿಮಾ ಸೆಲೆಬ್ರೇಟ್ ಮಾಡೋದಕ್ಕೆ ಇದೆಲ್ಲದೂ ಕೂಡ ಒಂದು ಮಾರ್ಗಗಳು ಅಂತ ನನ್ಗೆ ಅನ್ಸುತ್ತೆ. ವಿಜಯ್ ಸರ್ ಇಲ್ಲಿ. ವಿಜಯ್ ಸರ್ ಇಲ್ಲಿ. ಸರ್ ಹೇಳಿದಂಗೆ ಯಾವುದೇ ಒಂದು ಪಾತ್ರ, ಈಗ ಅವರು ರೂಲರ್ ಪಾತ್ರ ಟೀಸರ್ ಬೇಕಂತ ಪ್ರಶ್ನೆ ಕೇಳ್ತಾರೆ. ಬಟ್ ನಿರ್ದೇಶಕರಿಗೆ ಅದೊಂದು ಗೊತ್ತಿರುತ್ತೆ. ಇಲ್ಲ ಈ ಎರಡು ಪಾತ್ರ, ಈಗ ಫಾರ್ ಎಕ್ಸಾಂಪಲ್ ತುಂಬ ಚೆನ್ನಾಗಿ ಹೇಳಬೇಕು ಅಂದರೆ ಈ ಮಾರುತಿ ಸುಜುಕಿ ಅನ್ನೋದು, ಆವಾಗ ನಮ್ಗೆ ಅದ್ರ ಬಗ್ಗೆ ಅಷ್ಟು ಗೊತ್ತಿರಲಿಲ್ಲ. ಮಾರುತಿ ಸುಜುಕಿ ಅನ್ನೋದು ಒಂದು ಕಂಪನಿ ಆದರೆ ಆ ಸುಜುಕಿ ಅನ್ನೋದು 51% ಅಂತೆ, ಮಾರುತಿ ಅನ್ನೋದು 49% ಅಂತೆ. ಸೊ 1% ಅದೊಂದು ಹೀರೋಯಿಸಮ್ ನಂಗೆ ಎತ್ತಿಕ್ತಿವಿ ಎಲ್ಲಾದ್ರೂ. ಇವಾಗ ಇದೇ ರೂಲರ್ ಟೀಸರ್ ನೋಡಿದಾಗ ರಾಜ್ಬಿ ಶೆಟ್ಟರ್ ನಂಗೆ ತೋರಿಸಿದಾಗ ಅದು ಅವ್ರ ಪಾಯಿಂಟ್ ಆಫ್ ವ್ಯೂನ ನಾನು ಕೆಟ್ಟವನಾಗಿದ್ರು ಅದು ವರ. ಈಗ ಎಲ್ಲಾದ್ರ ಪಾಡ್ಗೆ ಅದು ನಡ್ಕೊಂಡು ಹೋಗ್ತಾ ಇದೆ ಅಂದರೆ ನಿಂದೇನೋ ಹೊಸದು ಕಾನೂನು ಅನ್ನೋದು ನನ್ನ ಪಾಯಿಂಟ್ ಆಫ್ ವ್ಯೂ ಅಂತ ಅವ್ರು ಹೇಳೋದು. ಇಲ್ಲ ಅದ್ರ ಮಧ್ಯೆ ನಾನು ಎದ್ದು ನಿಂತ್ಕೋತೀನಿ. ಈಗ ಕಬ್ಬು ಬೆಳೆಗಾರರ ಬಗ್ಗೆ ಅವರು ತುಂಬ ಚೆನ್ನಾಗಿ ಕೇಳಿದ್ರು. ಎಲ್ಲರೂ ಹಂಗೆ ನಡ್ಕೊಂಡು ಹೋಗ್ತಾ ಇದೆಯಲ್ಲ, ಎಷ್ಟೋ ದುಡ್ಡು ಬರ್ತಾ ಇದೆಯಲ್ಲ ಆಗೋದಲ್ಲ, ಯಾಕೆ ಕೊಡಲ್ಲ ನೀವು 300 ರೂಪಾಯಿ ಅನ್ನೋದು ತುಂಬ ಅದನ್ನು ಪ್ರಶ್ನೆ ಮಾಡೋನೊಬ್ಬ ಬೇಕು. ಸೊ ಅದನ್ನು ನಮ್ಮ ಜಡೇಶ್ ಅವರು ಒಂದು ಪಾತ್ರನ ಇದು ಮಾಡಿ ಅದನ್ನ ಎತ್ತುತ್ತಾರೆ. ಅದು ಇವ್ರಿಗೆ ಆಗಲ್ಲ. ಎಲ್ಲ ಪಾಡ್ ನಡ್ಕೊಂಡು ಹೋಗ್ತಾರೆ, ನೀನು ಯಾರು ಕೇಳೋಕ್ಕೆ ಅನ್ನೋದೇ ಪ್ರಶ್ನೆ. ಇದೊಂದು ತಿಕ್ಕಾಟ ಅಂತೂ ನಡೆಯುತ್ತೆ. ಸೊ ಇದು ಸಾರ್ ಹೇಳ್ದಂಗೆ ಇದು ಸೆಲೆಬ್ರೇಷನ್ ಆಗಿ ಈಚೆ ಬಂದು ನಮ್ಮ ಜನಗಳು ಹೌದು ಅಂತ ಇದನ್ನು ಕಥೆಯಾಗಿ ಒಪ್ಕೊಳ್ದೆ ಒಂದು ಅನುಭವವಾಗಿ ಒಪ್ಕೋಬೇಕು. ಮತ್ತು ಒಂದು ಮಾರ್ಪಾಡು ಆ ಕಾಲದಲ್ಲಿ ಹೆಂಗಾಗಿತ್ತು ಅನ್ನೋದನ್ನು ಈ ಒಂದು ವಿಧದಲ್ಲಿ ತೋರಿಸುವಂಥ ಪ್ರಯತ್ನ. ನನಗೆ ಯಾವಾಗಲೂ ಸಿನಿಮಾ ವಿಷಯದಲ್ಲೇ ಯೋಚನೆ ಮಾಡ್ತಾ ಇರ್ತೀನಿ, ಕಥೆಯ ವಿಷಯದಲ್ಲೇ ಯೋಚನೆ ಮಾಡ್ತಾ ಇರ್ತೀನಿ. ಅಂದರೆ ನಾಯಕ ಖಳನಾಯಕ ಅನ್ನೋಕ್ಕಿಂತ ಹೆಚ್ಚಾಗಿ ಇಬ್ಬರ ಉದ್ದೇಶಗಳು ಒಂದೇ ಆಗಿರುತ್ತೆ, ಒಬ್ಬ ತಂತ್ರಿ ಒಬ್ಬ ಕುತಂತ್ರಿ. ಸೊ ಹಾಗಾಗಿ ಪ್ರತಿಯೊಬ್ಬರ ಲೈಫಲ್ಲೂ ಈ ನೋವು ಇದ್ದೇ ಇರುತ್ತೆ. ಈ ಸಿನಿಮಾದ ನೋವು ಬೇರೆ ಬೇರೆ ರೂಪದಲ್ಲಿರುತ್ತೆ. ಅದು ಅವಾಗ ಏನು ಮಾಡಿದ್ರೆ ಚೆನ್ನ, ನನ್ನ ನಂಬಿ ನಮ್ಮನ್ನೆಲ್ಲ ನಂಬಿ ಬರುವಂಥ ಒಬ್ಬ ಪುಣ್ಯಾತ್ಮ ಪ್ರೇಕ್ಷಕ ತನಗೆ ಸಾಲ ಬಡ್ಡಿ ಎಷ್ಟೇ ಇದ್ದರೂ ಮನೆ ನೋವನ್ನ ಮರೆತು
ನನಗೋಸ್ಕರ ನಮಗೋಸ್ಕರ ಬಂದು ಪಾಪ ಟಿಕೆಟ್ ತೊಗೊಂಡು ಕೂತಾಗ ಅವ್ರಿಗೆ ಅನ್ಸ್ಬೇಕಿದ್ದು ನನಗೆ ತುಂಬ ಲೇಟ್ ಆಗಿದೆ, ಏಟಿಗೆ ಎದುರೇಟಿದ್ರೆ ಮಾತ್ರ ನಾನು ಬದುಕೋಕ್ಕೆ ಸಾಧ್ಯ ಅಂತ. ಆ ಆ್ಯಂಗಲಲ್ಲೇ ಯೋಚನೆ ಮಾಡ್ತಾ ಇರ್ತೀನಿ, ಕಮರ್ಷಿಯಲ್ ಆ್ಯಂಗಲಲ್ಲೇ ಯೋಚನೆ ಮಾಡ್ತಾ ಇರ್ತೀನಿ ಯಾವಾಗಲೂ ನಾನು. ಅದು ನನಗೆ ತುಂಬ ಇಷ್ಟ. Rajveer sir, on your left. So the teaser is electrifying. Congrats on that. ಈಗ ವಿಜಯ್ ಸರ್ ಕೈಯಲ್ಲಿ ಬೇರೆಯವ್ರನ್ನ ಕೊಲ್ಲುವಂತಹ ಆಯುಧ ಇದೆ, ನಿಮ್ಮ ಕೈಯಲ್ಲಿ ಸುಡುವಂತಹ ಆಯುಧ ಇದೆ. ನಿಮ್ಮನ್ನ ನೀವೇ ಸುಟ್ಕೊಳ್ತೀರಾ, ಬೇರೆಯವ್ರನ್ನ ಸುಡ್ತೀರಾ? ಐ ಥಿಂಕ್ ಒಳಗಿರೋ ಯಾವತ್ತೂ ಕೂಡ ಫಸ್ಟ್ ನಮ್ಮನ್ನು ಸುಡುತ್ತೆ. ಸೊ ಈ ಥರದ ಪಾತ್ರಗಳು ಫಸ್ಟ್ ಅವ್ರನ್ನ ಸುಡ್ಕೋತಾರೆ, ಬಟ್ ಗೊತ್ತಿರಲ್ಲ ಅಷ್ಟೇ. ಸೊ ಎಲ್ಲ ಖಳನಾಯಕರು ಅದೇ ರೀತಿ. ಸೊ ನಾವು ಕೂಡ ಎಲ್ಲೋ ಒಂದು ಕಡೆ ಯಾರೋ ಒಬ್ಬರಿಗೆ ಖಳನಾಯಕರಾಗಿರ್ತೀವಿ, ಬಟ್ ಅವ್ರನ್ನ ಸುಡಬೇಕು ಅನ್ನುವಂತಹ ಒಂದು ಇಂಟೆನ್ಷನಲ್ಲಿ ನಮ್ಮನ್ನು ನಾವು ಸುಡ್ಕೋತಾ ಇದ್ವಿ. ಪಾಸ್ಟಲ್ಲೂ ಮಾಡ್ಕೊಂಡಿದ್ದೀವಿ ನಾವು ನಮಗೆ ಹತ್ರ. ಸೊ ಈ ಪಾತ್ರ ಬೇರೆಯವರು ಬೇಡ ವೆಪನ್. ಐ ಥಿಂಕ್ ಹೊರಗಡೆ ಅವ್ರನ್ನ ಕೊಲ್ಲೋದಕ್ಕೆ ಬೇರೆ ಬೇಕು, ನಮ್ಮನ್ನು ನಾವು ಸಾಯಿಸೋದಕ್ಕೆ ಸಿಗರೇಟ್ ಸಾಕಲ್ಲ. ಇಲ್ಲಿ ಸರ್, ಇಲ್ಲಿ ಮೊದಲಿಗೆ ನೀವು ದಾರಿ ತಪ್ಪಿದ್ದು ಅಲ್ಲ, ಆಕ್ಚುಲಿ ನಾನು ಸೈಡಿಗೆ ನಿಂತಿದ್ದೆ, ಅವ್ರು ಹೇಳ್ಕೊಂಬಂದ್ರು ಫಸ್ಟಿಗೆ. ಆಮೇಲೆ ಸರ್ ನನಗೆ ಡೇಟ್ ಇಲ್ಲ ಸರ್, ನನಗೆ ಅಷ್ಟು ನನಗೆ ಏನು ಮಾಡೋದು ಸರ್ ಹಂಗೆ ಹಿಂಗೆ ಅಂತ. ಆಮೇಲೆ ಅವರು ಒಂದು ಥ್ರೆಟನ್ ಮಾಡಿದ್ರು, ಆಮೇಲೆ ಇಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡಿದ್ರು. ಲಾಸ್ಟಿಗೆ ಒಬ್ಬ ನಿರ್ದೇಶಕ ಅಂದರೆ ಹಂಗಾದಾಗ ಅದು ಫಸ್ಟ್ ಆಫ್ ಆಲ್ ಅಂದರೆ ಈ ಕತೆ ಪಾತ್ರದ ಬಗ್ಗೆ ಹೇಳ್ತಾ ಇಲ್ಲ, ಅದರಿಂದ ಆಗಲ್ಲ. ನನಗೆ ಆ ಟೈಮ್ ನಾನು ಇದು ಮಾಡೋಕ್ಕಾಗಿಲ್ಲ, ಅಂದರೆ ಟೈಮ್ ನನಗೆ ಮ್ಯಾನೇಜ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಸಾರ್ ನನಗೆ ಆಗಲ್ಲ ಸಾರ್ ಅಂತ ಹೇಳಿದ್ರು. ನಾನು ಮಾಡ್ತೀನಿ ಅಂದರು, ಟೈಮ್ ಮ್ಯಾನೇಜ್ ಮಾಡಿಲ್ಲ ಅವರು, ಬೇರೆ ಪ್ರಶ್ನೆ. ಬಟ್ ಸ್ಟಾರ್ಟ್ ಮಾಡಿದ್ರು, ಈಗ ನಾನು ಮ್ಯಾನೇಜ್ ಮಾಡ್ತಾ ಇದ್ದೀನಿ ಅಲ್ಲಿಂದ ಬಂದು. ಬಟ್ ಆದರೆ ನನಗೆ ಅದೇ ಈಗ ಮಾಡಿದಾಗ ನಾನು ಈಗ ಏನಾಗುತ್ತೆ, ನಮ್ಮ ಪ್ರೊಡಕ್ಷನಲ್ಲಿ ಅಥವಾ ನಮ್ಮ ಡೈರೆಕ್ಷನಲ್ಲಿ ಮಾಡಿದಾಗ ಒಂದು ತೃಪ್ತಿ ಸಿಗುತ್ತೆ. ಪಾತ್ರ ಮಾಡಿದಾಗ ನಾನು ಮಾಡಿದ್ದೀನಿ, ಯಾಕಂದ್ರೆ ತುಂಬ ಚಾಲೆಂಜಿಂಗ್ ಆಗಿರೋದು. ನಮ್ಗೆ ಗೊತ್ತಿಲ್ಲದೆ ಇರೋದನ್ನು ಬರ್ಕೋಬಹುದು. ಅಂದರೆ ಒಂದು ಮೊಟ್ಟೆ ಕತೆ ನಾನು ಏನು ಗೊತ್ತಿಲ್ಲದೆ ಇರೋದು ಮಾಡಿದೆ, ಗರುಡ ಗಮನದಲ್ಲಿ ಮಾಡ್ಬೇಕಾದ್ರೆ ಅದು ಉಲ್ಟಾ ಆಯಿತು. ಅಂದರೆ ನಂಗೆ ಗೊತ್ತೇ ಇರಲಿಲ್ಲ ಹೆಂಗೆ ಅಪ್ರೋಚ್ ಮಾಡೋದು ಅಂತ. ಸೊ ಈ ಸಿನಿಮಾದಲ್ಲೂ ಕೂಡ ನಾನು ಮಲಯಾಳಮಲ್ಲಿ ಒಂದು ಕಡೆ ಹೋಗಿ ವಿಲನ್ ಮಾಡಿ ಬಂದಿದ್ದೀನಿ, ಬಟ್ ಇದರಲ್ಲಿ ಏನು ಮಾಡಿದ್ದೀನಿ ಅದರಲ್ಲಿ ನನಗೆ ಗೊತ್ತಿರಲಿಲ್ಲ ಹೆಂಗೆ ಮಾಡೋದು ಅಂತ. ಸೊ ಇಟ್ ವಾಸ್ ಚಾಲೆಂಜಿಂಗ್. ಹಾಗಾಗಿ ಇದು ಮಾಡಿದ್ಮೇಲೆ ನನಗೆ ಖುಷಿ ಇದೆ. ಅಂದರೆ ಓಕೆ, ನನಗೆ ಇಲ್ಲಿ ತನಕ ನಟನಾಗಿ ನನಗೆ ಗೊತ್ತಿಲ್ಲದೆ ಇರೋದು ಮಾಡಿದ್ದೀನಿ, ಸೊ ಹೇಗೆ ಕಾಣಿಸುತ್ತೆ ಅಂತ ನೋಡಬೇಕು ಅಂತ ನಾನು ಕುತೂಹಲಿದ್ದೆ. ಸರ್, ಈಗ ನಿಮ್ಮ ಮಂಗಳೂರು ಸ್ಲ್ಯಾಂಗು ನಮ್ಗೆ ಇಷ್ಟ ಆಗುತ್ತೆ, ನೀವು ಬೆಂಗಳೂರು ಭಾಷೆನೂ ಮಾತಾಡ್ತೀರಿ. ಇಲ್ಲಿ ಕೋಲಾರ ಸ್ಲ್ಯಾಂಗು ಅದು ಕೇಳೋದಕ್ಕೆ ಉತ್ತರ ಕರ್ನಾಟಕ ಥರನೂ ಇದೆ. ಸೊ ಅದೆಷ್ಟು ಟಫ್ ಆಯಿತು ಅಂತ, ಯಾಕಂದರೆ ಆಡಿಯನ್ಸ್ಗೆ ಅದು ರೀಚ್ ಆದರೆ ಮಾತ್ರ ಕ್ಯಾರೆಕ್ಟ್ರು ವೆಯ್ಟೇಜ್ ಜಾಸ್ತಿ ಆಗಿದೆ. ಹೌದು ಹೌದು. ಸೊ ಆ ವರ್ಕ್ ಹೇಗಿತ್ತು, ಆ ಲ್ಯಾಂಗ್ವೇಜ್ ನೀವು ಎಷ್ಟು ಪರ್ಫೆಕ್ಟಾಗಿ? ಅಂದರೆ ನಾನು ಯಾವತ್ತೂ ಕೂಡ ಈಗ ಡೈಲಾಗ್ ಶೀಟ್ನ ನಾನು ರಾತ್ರಿ ಆದರೂ ಅವ್ರಿಗೆ ಫೋನ್ ಮಾಡಿ ಜಗಳ ಮಾಡ್ತೀನಿ, ನಂಗೆ ಡೈಲಾಗ್ ಶೀಟ್ ಬೇಕೇ ಬೇಕು ಅಂತ. ಅದೇ ಅಂದರೆ ಏನೇನಂದರೆ ನಮಗೆ ಆಡಿಯನ್ಸ್ ದುಡ್ಡು ಕೊಡೋದು ನಾವು ಡೈಲಾಗ್ ಬಾಯಟ್ ಹೊಡಿಯೋಕ್ಕಲ್ಲ, ನಾವು ಅಲ್ಲಿನ ಪಾತ್ರ ಥರ ಕಾಣಿಸೋದಕ್ಕೆ. ಸೊ ಹಾಗಾಗಿ ನಾನು ಲಾಸ್ಟ್ ಮೂಮೆಂಟಿಗೆ ನಾನೇನೋ ಹೇಳಿದ್ರೆ ಅದು ಸರಿ ಆಗಲ್ಲ ಅಂತ ನನಗೆ ಇದಿತ್ತು. ಯಾಕಂದರೆ ಈಗ ನಾನು ಮಂಗಳೂರು ಕನ್ನಡ ಸಿನಿಮಾಗಳನ್ನ ಮಾಡ್ಬೇಕಾದ್ರೆ ಮಂಗಳೂರು ಕನ್ನಡದ ನಟರನ್ನೇ ಆಯ್ಕೆ ಮಾಡ್ತೀನಿ, ಯಾಕಂದರೆ ಆ ಒಂದು ಸ್ಲ್ಯಾಂಗ್ ಬರಬೇಕು ಅಂತ. ಸೊ ನಾವೆಲ್ಲಿನ ಜಾಗದವರು ಅದು ಮಾಡ್ಬೇಕಾದ್ರೆ ನಾವು ಅಷ್ಟು ಜಾಗ್ರತೆ ವಹಿಸ್ಬೇಕಾದ್ರೆ, ನಾವು ಬೇರೆ ಸ್ಲ್ಯಾಂಗ್ ಮಾಡ್ಬೇಕಾದ್ರೆ ಅದು ಮಾಡಿದ್ರೇನೆ ಚಂದ, ಇಲ್ಲಾಂದ್ರೆ ಅದು ಅನ್ಯಾಯ ಆಗುತ್ತೆ. ಹಾಗಾಗಿ ನಾನು ಮಂಜನ್ನ ಫಸ್ಟಿಗೆ ಅವ್ರು ಬರ್ಬೇಕಾದ್ರೆ ಅವ್ರು ಬರ್ಬೇಕು, ಕ್ಯಾರವಾನೆ ಬರಬೇಕು, ಇದು ಹೆಂಗೆ ಇದು ಎಲ್ಲಿ ಕಾ ಬರುತ್ತೆ, ಎಲ್ಲಿ ಇದು ಬರುತ್ತೆ, ಓ ಇದಾ ಅದಾ ಅಂತ. ಮತ್ತೆ ಡೈಲಾಗ್ ಬೇರೆ ಲೆಂತಿ ಇತ್ತು. ಫಸ್ಟ್ ದಿವಸ ಅಂತೂ ನಂಗೆ ತಲೆ ಎಲ್ಲ ಹಾಳಾಗೋಗಿದೆ, ಅಂದರೆ ಅಷ್ಟು. ಬಟ್ ಆದರೆ ಅವ್ನು ತುಂಬ ಕಾನ್ಫಿಡೆಂಟ್ ಆಗಿ ಟಾಂಟಿಯಾಗಿ ತುಂಬ ಕೂಲಾಗಿ ಮಾತಾಡ್ತಿರ್ತಾನೆ, ನನ್ನ ಒಳಗಡೆ ಡೈಲಾಗ್ ಬರ್ತಾ ಇಲ್ಲ. ಬಟ್ ಅದನ್ನ ಪ್ರಾಕ್ಟೀಸ್ ಮಾಡಿರೋ ಕಾರಣದಿಂದ ಅದೆಲ್ಲ ಈಸಿ ಆಯಿತು. ಬಟ್ ಇದೇ ಅಲ್ವಾ ಸರ್ ಆಕ್ಟರ್ ಚಾಲೆಂಜು, ಒಬ್ಬ ನಟನಿಗೆ ಮಾತ್ರ ಈ ಒಂದು ಬದುಕಿರುತ್ತೆ. ಅಂದರೆ ಹಲವಾರು ಬದುಕುಗಳು ಅವನು ಆಗಬಹುದು, ಹಲವಾರು ಭಾಗದ ಜನ ಅವನ ಆಗ್ಬೋದು. ಐ ಥಿಂಕ್ ಆ ಭಾಗ್ಯ ನಮಗಿದೆ, ಅದನ್ನ ನಾವು ತುಂಬ ಚೆನ್ನಾಗಿ ಮಾಡಬೇಕು ಆ್ಯಂಡ್ ತುಂಬ ರೆಸ್ಪೆಕ್ಟ್ಫುಲ್ ಇರಬೇಕು ಅದ್ರ ಬಗ್ಗೆ. ಆಗಿದ್ದೀನಿ ಅಂತ ನನಗೆ ನನ್ನ ಟೀಚರ್ಗಳು ಏನು ಹೇಳ್ಕೊಟ್ಟಿದ್ದಾರೆ ಅದನ್ನು ಮಾಡಿದ್ದೀನಿ ಅಂತ ಅನ್ಸುತ್ತೆ ನನಗೆ. ರಜಿ ಸರ್, ಇಲ್ಲಿ ಅಭಿಲಾಷ್. ಹಲೋ ಅಭಿಲಾಷ್. ಈ ಟೀಸರ್ ಟ್ರೈಲರಲ್ಲಿ ಯಾವ್ದಾದ್ರು ಕಾರಿಂದ ಅಥವಾ ಮನೆಯಿಂದ ಕಾಲು ಹೊರಗೆ ಬಂದರೆ ಅದು ರಾಜ್ಬಿ ಶೆಟ್ಟಿ ಅಂತ ಇನ್ನು ನಾವು ಒಪ್ಕೊಳ್ಬೋದಾ? ನಾನು ಅದೇ ಹೇಳಿದೆ, ಅಂದರೆ ಈಗ ಸೂಫ್ರಮ್ ಸೋಲಿ ನಾನು ಕಾಲು ಇಡ್ಬೇಕಾದ್ರೆ ಸ್ವಲ್ಪ ಬೇರೆ ಥರ ಇಡ್ತೀನಿ, ಇದ್ರಲ್ಲಿ ಕಾಲು ಇಡ್ಬೇಕಾದ್ರೆ ಅದೇ ಕಾಲೇ. ಸೊ ದೇವರದಲ್ಲಿ ಆ ಕಾಲು ಇಡ್ಬೇಕಾದ್ರೆ ಎಷ್ಟು ದುಡ್ಡು ಬಂತು ಅದಕ್ಕಿಂತ ಡಬಲ್ ಇಲ್ಲಿ ಬರಲಿ ಅಂತ ನಾನು ಬೇಡ್ಕೋತೀನಿ. ಟರ್ಬೋಗೆ ಹೋಲಿಸಿದ್ರೆ ಆ ನೆಗೆಟಿವ್ ಪಾತ್ರ ಇದರಲ್ಲಿ ಎಷ್ಟು ಭಿನ್ನವಾಗಿದೆ? ಟರ್ಬೋದಲ್ಲಿ ನೀವಾಗಿದ್ರಿ, ಅಂದರೆ ವಿದೌಟ್ ಕೂದಲು, ಹೌದು. ಇದರಲ್ಲಿ ವಿತ್ ಕೂದಲು, ಬಟ್ ಎಷ್ಟು ಡಿಫರೆನ್ಸ್ ಆಗಿದೆ? ಒನ್ ಟೈಮಲ್ಲಿ ನಂಗೆ ಕೂದಲಿತ್ತು, ನಾನೇ ಇದು. ಸೊ ಏನ್ ಡಿಫರೆನ್ಸ್ ಅಂದ್ರೆ ಸರ್, ಇದರಲ್ಲಿ ಅವನು ಒಬ್ಬ ಖಳನಾಯಕ ಎಲ್ಲ ಇಮೋಷನಲ್ ರೇಂಜಿಗೆ ಹೋಗ್ತಾನೆ. ನಾನು ನೋಡಿಲ್ಲ, ಐ ಥಿಂಕ್. ಅಂದ್ರೆ ನಾರ್ಮಲಿ ಏನಿರುತ್ತೆ, ನಾಯಕನಿಗೆ ಆ ಇಮೋಷನಲ್ ರೇಂಜ್ ಇರುತ್ತೆ, ಅವನೊಂದ್ಸಲ ಬೀಳ್ಬೋದು. ನಮ್ಮ ಇಂಡಸ್ಟ್ರಿಗಳಲ್ಲಿ ಅವನ ಹತ್ರ ಖಳನಾಯಕ ಅಲ್ಲ, ಅಥವಾ ಅವ್ನು ಲೋ ಆದ್ರೆ ಖಳನಾಯಕ ಅಲ್ಲ, ಅವನ ದುಃಖವನ್ನು ವ್ಯಕ್ತಪಡಿಸಿದ್ರೆ ಖಳನಾಯಕ ಅಲ್ಲ. ಅವನು ಆಕ್ಚುಲಿ ತುಂಬಾ ಕೆಟ್ಟ ವ್ಯಕ್ತಿ ಇರ್ಬೋದು, ಬಟ್ ಅವನ ದುಃಖ ಅವನಿಗೆ ದುಃಖ, ಅದು ಕರೆಕ್ಟ್ ಅಲ್ವಾ? ಆ ಎಲ್ಲದನ್ನ ಎಕ್ಸ್ಪ್ಲೋರ್ ಮಾಡುವಂತ ಸ್ಪೇಸು ಈ ಪಾತ್ರಕ್ಕೆ ಇತ್ತು.
ಸೊ ಕೆಲವು ಸಲ ಅವರು ಯಾವ ತರ ಸೀನ್ ಬರೀತಾ ಇದ್ರು ಅಂದ್ರೆ ಅವ್ರಿಗೆ ಹೇಳೋದಕ್ಕೆ ಸ್ವಲ್ಪ ಮುಜುಗರ ಆಗ್ತಾ ಇತ್ತು. ಸರ್ ಈ ತರ ಒಂದು ಬರ್ತಿದ್ದೀನಿ, ನೀವು ಮಾಡ್ತಿರೋ ಇಲ್ಲೋ ಗೊತ್ತಿಲ್ಲ ಅಂತ. ಮಾಡ್ಬೋದು ಸರ್ ಮಾಡ್ಬೋದು, ಅಲ್ಲ ಸರ್ ಸ್ವಲ್ಪ ಇಂಟೆನ್ಸ್ ಮಾಡ್ಬೋದು ಅಂತ ನಾನು. ಬಟ್ ಅದು ಮಾಡಬೇಕಾದ್ರೆ ಆ ಒಂದು ಇಮೋಷನಲ್ ಒಂದು ಇದಿರುತ್ತಲ್ವ ಸರ್, ಏನು ಆ ಹೋಗೋದು, ಅಂದ್ರೆ ನಮ್ಮೆಲ್ಲರಲ್ಲೂ ಕೂಡ ಗೊತ್ತಿಲ್ಲದೇನೋ ಏನೋ ಒಬ್ಬ ಶೋಷಕ ಇದ್ದೇ ಇರ್ತಾನೆ. ಒಬ್ಬ ಸೆಕ್ಯೂರಿಟಿ ಗಾರ್ಡ್ ನಮ್ಮನ್ನು ತಡೆದ ತಕ್ಷಣ ನಮ್ಮೊಳಗೆ ಏಯ್ ಅಂತ ಮಾತಾಡ್ಬಿಡ್ತೀವಿ. ಐ ಥಿಂಕ್ ನಾವು ಅದನ್ನ ನರ್ಚರ್ ಮಾಡಬೇಕು ಸಿನಿಮಾಗೋಸ್ಕರ ಮಾತ್ರ. ಐ ಥಿಂಕ್ ಅದನ್ನ ನರ್ಚರ್ ಮಾಡಿ ಆ ಒಂದು ಆಟಿಟ್ಯೂಡ್ ನಮ್ಮಲ್ಲಿ ಬಂದಾಗ ಈಸಿ ಆಗುತ್ತೆ. ಬಟ್ ಈ ಸಿನಿಮಾ ಒಪ್ಕೊಳ್ಳೋದಕ್ಕೆ ಕಾರಣ ಕೂಡ ಅದೇ, ಅಂದ್ರೆ ತುಂಬಾ ಬಹಳ ಚೆನ್ನಾಗಿ ಬರೆದಿದ್ರು ಈ ಪಾತ್ರ. ಅವ್ನು ಬರೀ ನೆಗೆಟಿವ್ ಅಲ್ಲ, ಅವನೊಬ್ಬ ಮನುಷ್ಯನಾಗಿ ಕಾಣಿಸ್ತಾನೆ, ಬಟ್ ತುಂಬಾ ಕೆಟ್ಟ ಮನುಷ್ಯನಾಗಿ ಕಾಣಿಸ್ತಾನೆ. ಜೊತೆಗೆ ಈ ತರ ನಾನು ಆಗ್ಬಾರ್ದು ಅಂತ ನೆನಪಿಸ್ತಾನೆ. ಐ ಥಿಂಕ್ ಸರ್ ಈ ಪ್ರಶ್ನೆ ನಂದು ರಾಜ್ ಸರ್ಗೆ ಮತ್ತು ವಿಜಯ್ ಸರ್ಗೆ ಮತ್ತು ಮಾಸ್ತಿ ಸರ್ಗೆ. ಅಂದರೆ ಯೂಶಲಿ ಒಂದು ಸಿನಿಮಾದ ಟೀಸರ್ ಆಗಲಿ ಟ್ರೇಲರ್ ಆಗಲಿ ಅಥವಾ ಒಂದು ಮೇನ್ ಗ್ಲಿಮ್ಸ್ ಆಚೆ ಬರೋದಕ್ಕಿಂತ ಮುಂಚೆ ಇಡೀ ಅವ್ರಿಗೆ ಒಂದು ಸೀಗಡಿ ತಿನ್ಬೇಕು ಅಂತ ಆಸೆ ಇತ್ತು. ಸೊ ಅದಕ್ಕೆ ಎರಡು ಮಿಕ್ಸ್ ಮಾಡಿ ಸೀಗಡಿ ಮಾಡಿ ತಿಂದಿದ್ದಾರೆ ಈಗ. ನನಗೆ ಮೀನುಳಿ ನಾಟಿಕೋಳಿ ಅನ್ನೋದು ಗೊತ್ತಿಲ್ಲ. ಈ ಪಾತ್ರಕ್ಕೆ ನನಗೆ ರಾಜು ಸರ್ ಬಿಟ್ಟರೆ ಬೇರೆ ಹೊಳಿಲೇ ಇಲ್ಲ. ನಾನು ಬರೆಯುವಾಗಾದರೆ ಏನಿತ್ತೋ ಅದಕ್ಕೋಸ್ಕರ ಅವ್ರ ಹಿಂದೆ 10 ಕರೆದು ಏನೋ ಮಾಡಿ ಅವ್ರನ್ನೇ ಕರ್ಸ್ಕೊಂಡಿದ್ದೀನಿ. ಇಲ್ಲ, ಸಿನಿಮಾ ಮಾಡೋಕ್ಕಿಂತ ಮುಂಚೆ ಉಳಿ ಇಡ್ತಾರಲ್ಲ, ಅವ್ರ ಬಾಯಿಗೆ ಒಳ್ಳೆ ಹಸುವಿನ ಹಾಲು ಕೊಡೋಣ ಅನ್ನೋ ಆಸೆಗೋಸ್ಕರ ಮಾಡಿರೋದಷ್ಟೇ. ಯಾಕಂದರೆ ಪ್ರತಿಯೊಬ್ಬ ಸ್ಟಾರ್ ಸಿನಿಮಾ ಮಾಡುವಾಗಲೂ ಆದಷ್ಟು ಉಳಿ ಇಟ್ಟಿರ್ತಾರೆ ಅದರಲ್ಲಿ. ಆಮೇಲೆ ಅವರು ಬೇಡಮ್ಮವ್ರ ಪ್ರಶ್ನೆ ಕೇಳಿದ್ರಲ್ಲ ಕಬ್ಬಿಂದು, ಈ ಕಥೆನೇ ಮೂಲ ಅದೇ. ಯಾಕಂದರೆ ಕೆಲಸಕ್ಕೆ ತಕ್ಕ ಕಾಸು ಅಂದರೆ ಅವಾಗೆಲ್ಲ ಧಾನ್ಯಗಳು ಎಕ್ಸ್ಚೇಂಜ್ ಇತ್ತು. ಕಾಸು ಬೇಕು ಅನ್ನೋದೇ ಮೊದಲನೇ ಅವರು. ಅಂದರೆ ಇವತ್ತು ಜಾಸ್ತಿ ಕಾಸು ಬೇಕು ಅನ್ನೋದು ಹೋರಾಟ ನಡೀತಿದೆ. ಈ ಸಿನಿಮಾ ಇರೋದು ಕಾಸು ಕೊಡಿ ಅನ್ನೋದು. ಅವಾಗೊಂದು ಕಾಸಿನ ಕ್ರಾಂತಿ ನಡೀತು. ಸೊ ಕಾಸೇ ಕೊಡ್ತಾ ಇರಲಿಲ್ಲ, ಇವಾಗ ಜಾಸ್ತಿ ಕಾಸು ಅನ್ನೋದು ಪಾಯಿಂಟ್ ಇವಾಗ. ಸೊ ಎಷ್ಟೇ ದೂರ ಹೋದ್ರೂ ಮೂಲ ಅದೇ. ಸೊ ಈ ಸಿನಿಮಾದ ಉದ್ದೇಶನೂ ಅದೇ. ಇನ್ನು ಬೇರೆ ಬೇರೆ ಆಯಾಮಗಳಿದ್ದಾವೆ, ಅದು ಒಂದು ಒನ್ ಆಫ್ ದಿ ಮೇಜರ್ ಪಾಯಿಂಟ್ ನಮ್ಮ ಸಿನಿಮಾದಲ್ಲಿ. ದೊಡ್ಡ ನಿರ್ಧಾರ ಅಂತ ನಾವು ಅನ್ಕೊಂತೀವಿ. ಹೌದು, ಯಾಕಂದ್ರೆ ಒಬ್ಬರು ಸೂಪರ್ ಸ್ಟಾರ್ ಆಗಿ ಹೌದು ಇಂಥ ಪಾತ್ರ ಆಯ್ಕೆ ಮಾಡ್ಕೊಂಡಿದ್ದಾರೆ. ಅದರ ಅಭಿಮಾನಿಗಳಿಗೆ ಇಂಥ ಪಾತ್ರವನ್ನು ನಿರೀಕ್ಷೆ ಮಾಡಲ್ಲ ಎಲ್ಲ ನಿಮ್ಮ ಅಭಿಮಾನಿಗಳು. ಅವ್ರಿಗೆ ಹೆಂಗೆ ಕನ್ವಿನ್ಸ್ ಮಾಡ್ತೀರಾ ನೀವು? 100% ನಿರೀಕ್ಷೆ ಮಾಡ್ತಾರೆ ಸರ್. ನನ್ನ ಅಭಿಮಾನಿಗಳೆಲ್ಲರೂ ಎಲ್ಲರೂ ರೈತರ ಕುಟುಂಬದವರು, ರೈತರ ಮನೆಯಿಂದ ಬಂದು ಇಂಜಿನಿಯರ್ ಆಗಿರೋರು ಇದ್ದಾರೆ, ರೈತರ ಮನೆಯಿಂದ ಬಂದು ಸೈಂಟಿಸ್ಟ್ ಆಗಿರೋರು ಇದ್ದಾರೆ. ಸೊ ಹಾಗಾಗಿ ಎಲ್ರಿಗೂ ಇಷ್ಟ ಆಗುತ್ತೆ ಅನ್ನೋ ನಂಬಿಕೆ ನನಗೆ. ಸರ್ ಇಲ್ಲಿ ವಿಜಯ್ ಸರ್ ಈಗ ಹೇಳ್ತಾ ಇದ್ರಿ, ಮುಗಿಸ್ಬಿಡ್ತೀರಿ. ಶೆಟ್ರಿಗೆ ಒಂದು ಪ್ರಶ್ನೆ, ಅಲ್ಲಿ ನೀವು ಎಕ್ಸ್ಪೀರಿಯನ್ಸ್ ಅನ್ನಲ್ಲ, ಅನುಭವ ಅಂತ. ಯಾವ ಅನುಭವ ನೀವು ಹೇಳ್ತಾ ಇದ್ದೀರಿ ಅಲ್ಲಿ? ಡೀಸೆಲ್ ಹೇಳಿದ್ರು. ಅಂದ್ರೆ ಏನಾಗುತ್ತೆ ಅಂದ್ರೆ, ಅನುಭವ ಅನ್ನೋದು ಹೆರಿಡಿಟಿ, ವಂಶ ಪಾರಂಪರ್ಯವಾಗಿ ಅವ್ರಿಗೆ ಒಂದು ಅನುಭವ ಬಂದಿರುತ್ತಲ್ವ. ಅಕ್ಷರ ಈಗಲ್ವಾ ನೀನ್ ಮಾತ್ರ ಕಲ್ತ್ಕೊಂಡಿರೋದು ಅಕ್ಷರ ಅವನ ಪ್ರಕಾರ. ಬಟ್ ಅನುಭವ ನನ್ನಲ್ಲ, ನನ್ನ ತಂದೆಗೂ ಅನುಭವ ಇತ್ತು ರೂಲ್ ಮಾಡಿ, ಅವ್ರ ತಂದೆಗೂ ಅನುಭವ ಇತ್ತು ರೂಲ್ ಮಾಡಿ. ಹಾಗಾಗಿ ನೀವು ಅನ್ಕೋಬಹುದು ಅಂದ್ರೆ ಎಲ್ಲದಕ್ಕೂ ಅಕ್ಷರ ಸಾಕು ಅಂತ. ಅನುಭವ ಬೇಕು, ಅದು ನಮ್ಮ ಕುಟುಂಬಕ್ಕೆ ಇದೆ ಅನ್ನುವಂತ ಒಂದು ಆಟಿಟ್ಯೂಡ್. ಭಾವನ ಮೇಡಮ್, ಇಲ್ಲಿ ನಿಮ್ಮ ಪಾತ್ರ ಸಂತೋಷ ಆಗ್ತಾ ಇದೆ ನಿಮ್ಮನ್ನೆಲ್ಲ ನೋಡಿ. ಬಂದಿರುವಂಥ ವಿಜಯಣ್ಣವರು, ರಘುಬೀರ್ ಶೆಟ್ಟರು, ಮಾಸ್ತಿ ಅವರು, ಭಾವನಾ ಮೇಡಮ್, ಎಲ್ಲ ನಮ್ಮ ಚಿತ್ರತಂಡದವರು, ಆ್ಯಕ್ಟ್ ಮಾಡಿರೋ ಟೆಕ್ನಿಷಿಯನ್ಸ್ ಎಲ್ಲರಿಗೂ ಥ್ಯಾಂಕ್ ಯು. ಖುಷಿ ಆಗುತ್ತೆ. ಇದೇ ನವೆಂಬರ್ 1ನೇ ಹೋದ ತಿಂಗಳು ನಿಮ್ಮನ್ನೆಲ್ಲ ಭೇಟಿ ಮಾಡಿದ್ವಿ, ಸರ್ವೈವರ್ನ ತೋರಿಸಿದ್ವಿ. ಇವತ್ತು ನಮ್ಮ ಚಿತ್ರದ ರೂಲರ್ ಯಾರು ಅಂತ ತೋರಿಸ್ತಾ ಇದ್ದೀವಿ. ಸೊ ಸಿನಿಮಾ ವಿಶೇಷತೆ ಏನು ಅಂತ ಹೇಳೋದಕ್ಕಿಂತ ಅವರಿಬ್ಬರು ಇದ್ದಾರೆ ಅನ್ನೋದೇ ತುಂಬ ದೊಡ್ಡ ವಿಶೇಷತೆ ಈ ಸಿನಿಮಾದಲ್ಲಿ. ತಾರಾಗಣ. ನಾವು ಇಷ್ಟು ವರ್ಷದಿಂದ ಮನೇಲಿ ಕೂತಿದ್ವಿ, ಸಿನಿಮಾ ಮಾಡ್ತಾ ಇರಲಿಲ್ಲ, ಯಾಕೆ ಮಾಡ್ತಾ ಇರಲಿಲ್ಲ, ಎಷ್ಟೊಂದು ಪ್ರಶ್ನೆಗಳಿತ್ತು. ಬಟ್ ಅದಕ್ಕೆಲ್ಲ ಈ ಸಿನಿಮಾ ಉತ್ತರ ಕೊಡುತ್ತೆ ಅಂತ 100% ನಾನು ಹೇಳ್ತೀನಿ. ಸೊ ಇನ್ನು ಮುಂದಕ್ಕೆ ಇನ್ನು ಹಾಡುಗಳು ಬಾಕಿ ಇದೆ, ಲಾಸ್ಟಿಗೆ ಒಂದು ಟ್ರೈಲರ್ ಕೂಡ ಇರುತ್ತೆ. ಸೊ ಸಿನಿಮಾ ನಿರೀಕ್ಷೆನ ದೊಡ್ಡ ಮಟ್ಟಕ್ಕೆ ತೊಗೊಂಡು ಹೋಗ್ತಾನೆ ಇರ್ತೀವಿ. ಇವತ್ತು ಎಲ್ಲೂ ಯಾರಿಗೂ ಬೇಜಾರಾಗಲ್ಲ, ಬೇಸರ ಅಂತೂ ಆಗಲ್ಲ. ನಮ್ಮ ಸಿನಿಮಾ ಜನವರಿ 23, 2026 ರಿಲೀಸ್ ಆಗ್ತಾ ಇದೆ. ನೀವೆಲ್ಲ ಥಿಯೇಟರ್ ನೋಡಿ, ನಿಮ್ಮ ಸಹಕಾರ ನಮ್ಮ ಮೇಲೆ ಹೀಗೆ ಇರಲಿ ಅಂತ ಹೇಳ್ಕೊಂತ ನನ್ನ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಹೇಮಂತ್ ಅವರೇ.